ಗೈಸ್ ಇವಾಗ ನಾವು ಮುನ್ನೂರು ಸೈಡ್ಗೆ ಹೋಗ್ತಾ ಇದ್ದೀವಿ. ನೈಟ್ ಸ್ಟೇ ಇದ್ದು, ಯಾಕಂದರೆ ಬೆಳಗಿನ ಜಾವ ಸನ್ ವ್ಯೂ ಪಾಯಿಂಟ್ ನೋಡಬೇಕು. ಹಂಗಾಗಿ ನಾವು ಸ್ಟೇ ಆಗಿರೋದು ಇವಾಗ ಇಲ್ಲಿ ಆಪೋಸಿಟು ವಲ್ಲಾರ ಫಾಲ್ಸ್ ಇದೆ ನೋಡಿ, ತೋರಿಸ್ತೀನಿ. ನೀರು ಬರ್ತಾಯಿದೆ, ಜಾಸ್ತಿ ಜ್ವರಕ್ಕೆ ಬರ್ತಾಯಿಲ್ಲ ನೀರು, ಇಷ್ಟ ಗೊತ್ತಾ ಅಷ್ಟು ತೋರಿಸ್ತೀನಿ ನಾನು. ಈ ಪಾಯಿಂಟ್ ನಾವು ಲೊಕೇಶನ್ ಸ್ಟೇ ಆಗಿದ್ದೀವಿ. ಇಲ್ಲಿಂದ ಸನ್ ವ್ಯೂ ಪಾಯಿಂಟಿಗೆ 22 ಕಿಲೋಮೀಟ್ರ್ ಏನೋ ಇದೆ, ಇಷ್ಟೇ ಬರ್ತಾವೆ ಫಾಲ್ಸು. ಇಲ್ಲಿ ಈ ಕಡೆ ನೋಡಿ ವ್ಯೂ ಪಾಯಿಂಟ್ ಎಲ್ಲ ಯಾವ ಥರ ಇದೆ, ಸಖತ್ತಾಗಿ ಇದೆ. ಇಲ್ಲಿ ಆಪೋಸಿಟ್ ಇಲ್ಲಿ ಹೋಟ್ಲು ಎಲ್ಲ ಇದೆ, ಇಲ್ಲೇ ಸೈಟು ಫೈರ್ ಕ್ಯಾಂಪ್ ಎಲ್ಲ ಇರೋದು ಇಲ್ಲೆಲ್ಲ. ಫುಲ್ ಮೇಲೆ ಟಾಪಿಗೆ ಹೋದ್ರೆ ಮಸ್ತಾಗಿದೆ. ಬಟ್ ನೀವು ಟಾಪಿಗೆ ಹೋಗ್ಬೇಕಂದ್ರೆ ಮುಂಚೆನೇ ಬುಕ್ ಮಾಡಿರಬೇಕು, ಇಲ್ಲಾಂದರೆ ನಿಮಗೆ ಈ ಪಾಯಿಂಟ್ ಸಿಗೋಲ್ಲ. ನಿಮಗೆ ಸ್ವಲ್ಪ ನೋಡಿಕೊಂಡು ಆದಷ್ಟು ಯಾರನ್ನ ತಮಿಳಲ್ಲಿ ಟಚ್ಚಿಕೊಂಡು ಬರ್ರಿ. ತಮಿಳ್ ಅಥವಾ ಮಲಯಾಳಂ ಇದಿಷ್ಟು ಟಚ್ಚಿಕೊಂಡು ಬಂದರೆ ನಿಮ್ಗೆ ಈಸಿ ಆಗುತ್ತೆ. ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಗೈಸ್. ಯಾಕೆಂದರೆ ಇಲ್ಲಿ ಯಾರು ಇಂಗ್ಲೀಷು ಮಾತಾಡೋಲ್ಲ, ಹಿಂದಿನೂ ಜಾಸ್ತಿ ಮಾತಾಡೋಲ್ಲ. ಹಿಂದಿ ಬಂದು ಎಲ್ಲೋ ಒಂದು ಕಡೆ ಅಷ್ಟೇ ನಾವು ಮ್ಯಾನೇಜ್ ಮಾಡಿದ್ದು. ಇನ್ನೆಲ್ಲ ತಮಿಳಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನು ಸ್ವಲ್ಪ ತಮಿಳಲ್ಲಿ ಮಾತಾಡ್ತಾಯಿದ್ದ. ಹಂಗಾಗಿ ನಮಗೆ ಸ್ವಲ್ಪ ಈಸಿ ಆಗಿದೆ. ಮತ್ತು ಇದು ನೀವು ನೋಡಿಕೊಂಡು ಯಾರನ್ನ ವೀಡಿಯೋ ಮಾಡ್ತಾಯಿದ್ದರೆ ಸ್ವಲ್ಪ ನೋಡಿಕೊಂಡು ಎಚ್ಚರಿಕೆಯಿಂದ ಬನ್ನಿ ಅಂತ ಹೇಳ್ಬಿಟ್ಟು ವಿಶ್ ಮಾಡ್ತೀನಿ. ಬನ್ನಿ ಇವಾಗ ಸೀದಾ ವ್ಯೂ ಪಾಯಿಂಟ್ಗೆ ಹೋಗೋಣ. ಗೈಸ್ ನಾವೆಲ್ಲ 5 ಗಂಟೆ ಅಂದ್ಕೊಂಡು ಎದ್ದು ರೆಡಿಯಾಗಿದ್ದು, 6 ಗಂಟೆ ಆಗಿದೆ ನೋಡಿ. ಟ್ರಾಫಿಕ್ ಅಷ್ಟಿಲ್ಲ, ಆದರೂ ಏನು ಸಖತ್ತಾಗಿ ಕಲಿಸ್ತಾಯಿದ್ದು. ಇನ್ನು ಮುನ್ನೂರು ಒಳಗಡೆನೇ ಹೋಗಿಲ್ಲ, ಮುನ್ನೂರು ಇನ್ನೂ 20 ಕಿಲೋಮೀಟ್ರ್ ಇದೆ. ಆಗಲೇ ಈ ಥರ ಕ್ರೇಜಿಯಾಗಿ ಲುಕ್ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಇನ್ನು ಬೆಟ್ಟದ ಮೇಲೆ ಹತ್ತಿಬಿಟ್ಟು ನೋಡೋಣ ಯಾವ ಥರ ವ್ಯೂ ಇರುತ್ತೆ ಅಂತ. ಮೂವತ್ತು ಯಾರೋ ಬಿದ್ದು ಬಂದಂಗೆ ಅವ್ರೆ, ಅದಕ್ಕೆ ಅಂಗಡಿಗೆ ಪ್ಲಾಸ್ಟರ್ ಇಕ್ಕವ್ರೆ, ಇಲ್ಲೆಲ್ಲ ಇಡಲೇಬೇಕಪ್ಪ. ಗೈಸ್ ಇವಾಗ ಆಫ್ ರೋಡ್ ಟ್ರೆಕ್ಕಿಂಗ್ ಪಾಯಿಂಟ್ ಹೋಗ್ತಾ ಇದ್ದೀವಿ ನೋಡಿ. ಯಾವ ಥರ ಪಾಯಿಂಟ್ ಇದೆ, ಕ್ರೇಜಿ ಆಗಿದೆ. ಸನ್ ವ್ಯೂ ಪಾಯಿಂಟ್ ನೋಡೋಕೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಆನ್ ಬಾಯ್ಸ್, ಮೇಲೆ व्यू पॉइंट ने मेनो सन व्यू पॉइंट ए दंग गाना ए चेड़ो ओए व्यू पॉइंट ने मेनो ಪೆಟ್ಟಿಮುಡಿ. हां ಪೆಟ್ಟಿಮುಡಿ ವ್ಯೂ ಮಾತ್ರ ಸೂಪರ್ ಇದೆ, ಕ್ರೇಜಿ ಆಗಿದೆ. ಟ್ರೆಕ್ಕಿಂಗು ಆಫ್ ರೋಡಿಂಗು. ಬರೋವಾಗ ಗಾಡಿಯಾಗಿ ಬರೋಂಗಿದ್ರೆ 1ನೇ ಗೇರಾಗೆ ಬರ್ರಿ, 2ನೇ ಗೇರಾಗೆ ಬಂದರೆ ಲೈಫ್ ಟೈಮ್ 2ನೇ ಗೇರಾಗೆ ಇರ್ತೀರಾ. ಸೊ 1ನೇ ಗೇರಾಗೆ ಆರಾಮಾಗಿ ಬರ್ರಿ ಗೈಸ್. ಕ್ರೇಜಿ ವ್ಯೂ ಪಾಯಿಂಟ್ ಇದೆ, ತೋರಿಸಿ ನೋಡ್ರಿ. ಟಾಪ್ ವ್ಯೂ ಇಲ್ಲಿಂದ ಏನು ಸಖತ್ತಾಗಿ ಕಾಣಿಸ್ತಾ ಇದೆ. ಫುಲ್ ಮೇಲೆ ಇರೋದು ಟಾಪ್ಗು. ಈಗ ನೋಡ್ತಾ ಇರೋದು ನೀವು ಹಿಲ್ಸ್ ಬಂದುಬಿಟ್ಟು ಪೆಟ್ಟಿಮುಡಿ ಹಿಲ್ ಟಾಪ್. ಇದು ಮುನ್ನಾರ್ ಸೈಡಲ್ಲಿರೋದು. ಮುನ್ನಾರ್ ಫಸ್ಟ್ ವ್ಯೂ ಪಾಯಿಂಟ್ ನಮ್ಮದು. ಇದು ಆಗಿದ ತಕ್ಷಣ ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗೋಣ ನೋಡೋಣ. ನೋಡಿ ಯಾವ ಥರ ಇದೆ, ಸಕ್ಕದಾಗಿ ಕಾಣಿಸ್ತಾ ಇದೆ. ಈವ್ನಿಂಗ್ ಟೈಮು ಬರ್ಬೋದು, ಮಾರ್ನಿಂಗ್ ಟೈಮು ಬರ್ಬೋದು ನೀವು. ಅಲ್ಲಲ್ಲಿ ಕೆರ್ಸ್ಕೊಂಡು ಹೋಗ್ತದೆ. ಕಷ್ಟಪಟ್ಟರೆ ಸುತ್ತ ಮೇಲೆ ವ್ಯೂ ನೋಡು. ನಾವು ಒಂದು 5 ಗಂಟೆ ಇಲ್ಲ 5:15 ಬರಬೇಕಾಯಿತು. ಈಗ ನಾವು ಬಂದಿರೋದು ಒಂದು 7 ಗಂಟೆ 7:15 ಆಗಿದೆ ಅನಿಸುತ್ತೈತೆ. ಆದರೂ ಇಷ್ಟು ಮಂಜಿದೆ. ಇನ್ನೇನಾದ್ರು ಬೇಗ ಬಂದಿದ್ರೆ ಇನ್ನೆಷ್ಟು ಮಂಜು ಇರೋದು. ಆದರೂ ಈ ಥರ ನೋಡೋಕ್ಕಾಗ್ತಿರ್ಲಿಲ್ಲ. ಇವಾಗ ಬಂದಿರೋದು ಒಳ್ಳೆ ಟೈಮೇ ಅನಿಸುತ್ತೆ. ನೀವೇನಾದ್ರು ಸಂಜೆ ಬರೋದಾದ್ರೆ ಒಂದು 7 ಗಂಟೆ ಒಳಗಡೆ 6 ಗಂಟೆ ಒಳಗಡೆ ಬರೋದು ಟ್ರೈ ಮಾಡಿ. ರೋಡ್ ನೋಡಿ, ಆಫ್ ರೋಡ್ ಯಾವ ಥರ ಇದೆ, ಸಖತ್ತಾಗಿದೆ ಗೈಸ್. ಫಾಗ್ ನೋಡಿ ಏನು ಸಕ್ಕತ್ತಾಗಿದೆ. ಇನ್ನೊಂದು ಚೂರು ಇದೆ ವ್ಯೂ ಪಾಯಿಂಟ್ಗೆ. ಇದೆ ವ್ಯೂ ಪಾಯಿಂಟ್ ಫುಲ್ ಲೈಟಲ್ಲಿದೆ. ಕಿಸ್ಕೊಡಿ ನೋಡಿ. ವಾವ್, ಸಕ್ಕತ್ತಾಗಿದೆ. ನಾವು ಎಲ್ಲಿದ್ದೀವಿ ಬಾಯ್ಸ್? ಪೆಟ್ಟಿಮುಡಿ ಬೆಟ್ಟ. ಅವಿಸ ಜೋಶ್. ಅವಿಸ ಜೋಶ್. ಹೆಂಗೋ ಫೈನಲಿ
ಗೈಸ್ ಟಾಪ್ ವ್ಯೂ ಬಂದಿದ್ದೀವಿ, ಮಸ್ತಾಗಿ ಐತೆ, ಕ್ರೇಜ್ ಅಂತ ಕೈ ಯಾಕೆ ಹಿಂಗೆ ಎತ್ತೋದು? ಸಕ್ಕತ್ತಾಗಿದೆ. ಜಲ್ಲಿ ಜವೆನ್ ಅಂತ ಹೇಳ್ತಾರೆ, ಅದನ್ನ ಇದೆ ಅಂತ ಹೇಳ್ಬೋದು. ಫುಲ್ಲು ಅಲ್ಲಿಂದ ಹತ್ತು ಬಂದು ಆ ಕಡೆ ಹೋಗ್ಬಿಡೋರು, ಹತ್ತು ಕಡೆ ತೋರಿಸಿ, ತಲೆ ತಿರುಗುತ್ತದು. ಹತ್ತು ಕಡೆ ತೋರ್ಸಂಗೆ ನಾನು ಕೈ ತೋರ್ಸಂಗೆ. ಗೈಸ್ ನೋಡಿ, ಹತ್ತು ಕಡೆಯಿಂದ ಹತ್ಕೊ ಬಂದಿದ್ದು ಫುಲ್ಲು ಡೆಡ್ ಇಲ್ಲಿಗೆ ಈ ಕಡೆಗೆ ಬಂದಿದ್ದ ತಕ್ಷಣ ಫುಲ್ಲು ಯಾವ ಥರ ಫೀಲ್ ಬರ್ತಾ ಇದೆ ಅಂದರೆ ಒಂಥರ ಸ್ವರ್ಗ ಸರ್ ಅಂತ ಹಿಂಗೆ ಪಾಸ್ ಆಗುತ್ತೆ ಆ ಥರ. ಫುಲ್ಲು ಕ್ಲೌಡಿ ಆಗಿ ಮಸ್ತಾಗಿ ಮೈಂಡ್ ಎಲ್ಲ ಪೀಸ್ ಆಗಿದೆ. ಫುಲ್ಲು ಬೆವರೆಲ್ಲ ಫುಲ್ಲು ಒಳ್ಳೆ ಸ್ನಾನ ಹೆಂಗೆ ಮಾಡ್ತೀವಿ ಆ ಥರ ಫುಲ್ಲು ಬೆವರೆಲ್ಲ ಬರ್ತಾ ಇದೆ. ನಮ್ಮ ಬಾಯ್ಸ್ ಎಲ್ಲ ಸ್ವಾಮೀಜಿ ಥರ ಫೋಟೋಸ್ ಎಲ್ಲ ತೊಗೊತಾ ಇದ್ದಾರೆ. ಎಷ್ಟು ಫೋಟೋಗೆ ಡಿಪಿಗೆಲ್ಲ ಹಾಕೊತಾರೆ ನೋಡೋಣ. ಅದು ನೋಡಿ ನೇಚರ್ಗೆ ಸಕ್ಕತ್ತಾಗಿ ಬರುತ್ತೆ ಅಂತ ಟೀ ಶರ್ಟ್ ತೆಗೆದು ಬಾಡಿ ಪೋಸಲ್ಲಿ ತೊಗೊತಾ ಇದ್ದಾರೆ. ನೋಡೋಣ ಯಾವ ಥರ ಬರುತ್ತೆ ಅಂತ ನೋಡೋಣ. ಗೈಸ್ ಕ್ರೇಜಿ ನೋಡಿ ಗೈಸ್ ಯಾವ ಥರ ಇದೆ. ಯಾರ ಡೆಡ್ ಎಂಡು ಇದೆ, ಡೆಡ್ ಎಂಡು ನೋಡಿ ಯಾವ ಥರ ಕಾಣಿಸ್ತಾ ಇದೆ, ಕ್ರೇಜಿಯಾಗಿ ಕಾಣಿಸ್ತಾ ಇದೆ. ಏನೋ ಬಂಡೆ ತೋರಿಸ್ತಾವೆ ಎಂಡು ಮಚ್ಚ ಯಾವ ಥರ ಎಂಡಲ್ಲಿ ಇದ್ದೀವಿ, ತುದಿಲಿದ್ದೀವಿ ಅಂತ. ಗಾಳಿ ಗೊತ್ತಾಗಿದ್ರು ಎಷ್ಟು ಬೆಟ್ಟಗಳು ಐತೆ ನೋಡಿ ಈ ಕಡೆ ಎಲ್ಲ. ಇಡೀ ಭಾರತಕ್ಕೆ ಒಂದು ಬೇಗ ಚಂದ್ರ ಫುಲ್ ಬಾಕ್ಸ್ ಅಲ್ಲೋಗಿ ಮಾಡೋ ಒಂದು ಸ್ವಲ್ಪ ಒಂದೆರಡು ಫೋಟೋ ತೆಗಿ, ಟೈಮ್ ಆಯ್ತಲ್ಲ. ಗಾಯ್ಸ್ ಫೈನಲಿ ವಿಸಿಟ್ ಆಯ್ತು, ಹೋಗ್ತಾ ಇದೀವಿ ಎಲ್ಲರೂ. ಹಾಯ್ ಹಾಯ್ ಫ್ರೆಂಡ್ಸ್. ಹಾಯ್ ಒಳ್ಳೆ ಜೋಶ್ ಮುಗೀತು, ಹೋಗ್ತಾ ಇದ್ದೀವಿ. ಇನ್ನು ಫೈನಲ್ ಡೆಸ್ಟಿನೇಷನ್ ಬಂತು ಗಾಯ್ಸ್. ಎಲ್ಲ ಫುಲ್ಲು ನಂಬ್ಕೊಂಬರ್ಬೇಡ್ರಿ, ನಾನು ಹೇಳ್ತೀನಿ ನೋಡ್ರಿ. ಮೈಗೆ ಫುಲ್ಲು ಕಷ್ಟ ಇದೆ. ಹಾರ್ಟ್ ಪೇಷನ್ಸ್ ಏನೇನು ಇದ್ರೆ ವಾಟರ್ ತಗೊಂಬರ್ರಿ. ಇವನಂತ ಅವ್ರಾದ್ರೆ ಕಷ್ಟ ಅನ್ನೋದಕ್ಕಿಂತ ಮೇನ್ ಆಗಿ ಆಕ್ಚುಲ್ ಆಗಿ ಒಂದ್ ಥಿಂಗ್ ಏನಪ್ಪಾ ಅಂತಂದ್ರೆ ಟಯರ್ಡ್ ಆಗ್ಬಿಟ್ಟು ಜಾಸ್ತಿ ದೂರದಿಂದ ಬಂದ್ಬಿಟ್ಟು ಡೈರೆಕ್ಟ್ ಹತ್ತಕ್ಕೆ ಹೋಗ್ಬೇಡ್ರಿ. ರಿಲ್ಯಾಕ್ಸ್ ಮಾಡ್ಕೊಂಡು ಆರಾಮಾಗಿ ಹುಡುಗಿರೆಲ್ಲ ಬಂದ್ರೆ ಸ್ವಲ್ಪ ಸೇಫ್ ಆಗಿ ಬರ್ರಿ, ಯಾಕಂದ್ರೆ ಅವ್ರಿಗೆ ಅರ್ಥಕ್ಕಾಗಲ್ಲ. ನಿಜ ಹೌದು, ಸ್ಲಿಪ್ ಜಾಸ್ತಿ ಆಗ್ತಾಯಿದೆ. ಆಸ್ ಅ ಬ್ಲಾಗರ್ ಹೇಳ್ತೀನಿ ನಾನು ಇದಕ್ಕಾರ ದೊಡ್ಡ ಬೆಟ್ಟಕ್ಕೆ ಹತ್ತಿದ್ದೀನಿ. ಒಂದು ವಿಡಿಯೋ ಮಾಡಕ್ ಆಗಲ್ಲ, ನಾನು ವಿಡಿಯೋಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೀನಿ, ಯೂಟ್ಯೂಬೇ ಕ್ರ್ಯಾಶ್ ಆಗುತ್ತೆ, ಅದಕ್ಕೆ ಮಾಡ್ತಾ ಇಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಎಲ್ಲ ಹಿಡಿತಾ ಇದೀವಿ, ನೋಡ್ಕೊಂಡು ಹಿಡಿಬೇಕು ಎಲ್ಲ ಆದಷ್ಟು ಎಲ್ಲ ನೋಡ್ಕೊಂಡು ಹಿಡಿತಾ ಇದ್ದಾರೆ. ತುಂಬ ಕಷ್ಟ ಇದೆ, ಗ್ರಿಪ್ ಇಲ್ಲ. ನೋಡ್ಕೊಂಡು ಹಿಡಿರಪ್ಪ, ಇಲ್ಲಿ ಸ್ವಲ್ಪ ಜಾಗ ನಿನ್ ಕಡೆ ಇಲ್ಲಿ ನೀವು ಬರಲಿ ಮತ್ತೆ ಪ್ಲೇಸ್ ಬರ್ಬೇಕು ಅವ್ರದ್ದು ನಿಮ್ಮದು. ನೋಡಿ ಗಾಯ್ಸ್ ಎಲ್ಲ ಹೆಂಗೆ ಇಳಿತಾ ಇದ್ದಾರೆ, ಸಿಕ್ಕಾಪಟ್ಟೆ ಕಷ್ಟ ಇದೆ. ಚಪ್ಪಲಿ ಅವಾಯ್ಡ್ ಮಾಡಿರಿ ಆದಷ್ಟು. ಮುಗಿತಂತ ಹೇಳು ಅಷ್ಟೇ. ಹಾಂ, ಆದಷ್ಟು ಫ್ಯಾಮಿಲಿ ಜೊತೆ ಬರೋದು ಅವಾಯ್ಡ್ ಮಾಡಿರಿ. ಫ್ಯಾಮಿಲಿ ಕರ್ಕೊಂಡು ಹತ್ತಕ್ಕಾಗಲ್ಲ, ಫ್ರೆಂಡ್ಸ್ ಜೊತೆ ಹೋಗಿ ಎಂಜಾಯ್ಮೆಂಟ್ ಇರುತ್ತೆ. ಲೈಫ್ ಇದ್ದಾಗ ಚಿಲ್ ಮಾಡಬೇಕು. ಬಾಯ್ಸ್ ಇನ್ನೊಂದು ನಾನೇ ಗೊತ್ತಾದೆ, ಹುಷಾರಾಗಿ ನೋಡಿ ಗಾಯ್ಸ್. ಕರಿ ಆರ್ಯ ಬರ್ತಾ ಇದೆ ಗಾಯ್ಸ್. ಅದರಿಂದ ಯಾವ್ದಕ್ಕ ಇದು ಬರ್ತಾ ಐತೆ, ಅದು ಇದೆ. ಅದರಿಂದ ಜಿಂಕೆ ಬರ್ತಾ ಇದೆ. ಇಲ್ಲೇಕೆ ಹೇಳ್ತವ್ರಪ್ಪ ನೋಡಿ ಗಾಯ್ಸ್. ಚಪ್ಪಲಿ ಹಾಕೊಂಡು ಈ ಥರ ರೋದ್ನೆ ಬೇಕಾಗುತ್ತೆ. ಎಲ್ಲಿ ಗ್ರಿಪ್ ಮಾಡು, ಎಲ್ಲಿ ಒಂದು ಸೆಕೆಂಡಲ್ಲಿ ಎಷ್ಟು ಸಲ ಜಾರಿದ್ಯ ಹೇಳು. ಇವನು ಜಾರ್ ಬಿಟ್ಟ ಬಡಿಯ, ನಾನು 2 ಸಲ ಜಾರ್ದೆ. ಬಡಿಯ ಜಂಪ್. ಅದು ಚಿಕ್ಕ ಮಕ್ಳು ಮಾಡ್ತಾ ಬರ್ತಲ್ಲಿ ಆ 2 ಆಗ ಸ್ಟೆಪ್ಪು ಗೈಸ್. ಫೈನಲಿ ಬಂದ್ವಿ ಇದ್ ಕಡೆಗೆ. ಬನ್ನಿ ಇವಾಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ಬಿಟ್ಟು ಸಿಗೋಣ. ಹೆಂಗಿದೆ ಕಾಫಿ? ಚೆನ್ನಾಗಿದೆ, ಸ್ಟ್ರಾಂಗ್ ಇಲ್ಲ, ಸ್ವಲ್ಪ ಸಕ್ಕರೆ ಬೇಕಾಗಿತ್ತು. ನಿಜ ಹೇಳು, ಕಾಫಿ ಕುಡಿದ್ರೆ ನಿದ್ದೆ ಬರ್ತಾ ಇಲ್ಲ. ನಿದ್ದೆ ಏನಿಲ್ಲ, ಸ್ವಲ್ಪ ಎಚ್ಚರಿಕೆ ಐತೆ. ಕಾಫಿ ನಿದ್ದೆ ಬರ್ತಾ ಇದೆ. ಫಸ್ಟ್ ಟೈಮು ಕಾಫಿ ಕುಡಿದ್ರೆ ನಿದ್ದೆ ಬರುತ್ತೆ ಅಂತ ಹೇಳಿದ್ದು ನಿಮ್ಮ ಬಾಯಲ್ಲ. ನನಗೆ ಕಾಫಿ ಕುಡಿದ್ರೆ ನಿದ್ದೆ ಬರ್ತೈತೆ, ಅದೇನಕ್ಕಂತ ಗೊತ್ತಿಲ್ಲ. ಚೆನ್ನಾಗಿತ್ತು ಪರೋಟ, 4 ಪರೋಟ ತಿಂದಿದ್ದಾನೆ, ಮತ್ತೆ ಸಣ್ಣ ಆಗ್ಬೇಕಂತಾನೆ. ಇಂಥವ್ರನ್ನ ಏನನ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. 2 ದೋಸೆ 4 ಪರೋಟ ಅಲ್ಲ, ಹೋಟ್ಲಲ್ಲಿರೋದೆಲ್ಲ ಹೊಟ್ಟೆಗೆ ಹಾಕ್ತಾನೆ, ಮತ್ತೆ ಸಣ್ಣ ಆಗ್ಬೇಕಂತ ಇರ್ತಾನೆ. ಯಾವ್ದು ಹೇಳೋದು? ಈ ಥರ ಅವ್ರನ್ನ ಟ್ಯಾಗ್ ಮಾಡಿ ಬಾಯ್. ಗೈಸ್ ಇವಾಗ ನಾವು ಟ್ರೆಕ್ಕಿಂಗ್ ಪಾಯಿಂಟ್ ನೋಡಿಕೊಂಡು ಇವಾಗ ಮುನ್ನಾರ್ ಟೀ ಎಸ್ಟೇಟ್ ನೋಡಿಕೊಂಡು
ಹೋಗೋಣ ಅಂತ ಇದ್ದೀವಿ. ನಾವು ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಫೋಟೋಶೂಟ್ ಮಾಡ್ಕೊಳೋಣ ಅಂದ್ಕೊಂಡ್ವಿ. ಆದರೆ ಈ ಟ್ರಾಫಿಕ್ಗೆ ಮತ್ತೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೀದಾ ಪ್ಲೇಸ್ ಹಂಗೆ ಅಂದಿವೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇದಾದ್ಮೇಲೆ ಮತ್ತೆ ಎಕೋ ಪ್ಲೇಸ್ಗೆ ಹೋಗ್ತೀವಿ. ಅಲ್ಲಿ ಎಕೋ ಪ್ಲೇಸ್ಗೆ ಏನಿದೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಪ್ಲೇಸ್ ವಿಸಿಟ್ ಆಗಬೇಕು ನೋಡೋಣ. ನೋಡಿ ಯಾವ ಥರ ಪ್ಲೇಸ್ ಸಕ್ಕತ್ತಾಗಿದೆ. ಟ್ರಾವೆಲ್ ಮಾಡೋಕ್ಕೆ ರೋಡು ಅಷ್ಟೇ ಚೆನ್ನಾಗಿದೆ, ಜಾಸ್ತಿ ಹಳ್ಳ ಏನಿಲ್ಲ, ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಬಟ್ ಟಿ ಟಿ ಅವ್ರದ್ದು ಸ್ವಲ್ಪ ಅವಲಿ ಜಾಸ್ತಿ, ಸ್ವಲ್ಪ ಲಾಂಗ್ ಡಿಸ್ಟೆನ್ಸಲ್ಲಿ ಕವರ್ ಮಾಡ್ಕೊತಾರೆ ಅವರು. ಗೈಸ್ ಈಗ ನೋಡಿ ಮುನ್ನಾರು ಆಲ್ಮೋಸ್ಟು ಯಾವ ಥರ ಪ್ಲೇಸ್ ಇದೆ, ಸಕ್ಕತ್ತಾಗಿದೆ ಗೈಸ್. ಸರಿ, ಸೂಪರಾಗಿ ಮಸ್ತಾಗಿ ಎಂಜಾಯ್ ಮಾಡ್ಬೋದು. ನೋಡಿ ಯಾವ ಥರ ಇದೆ. ಕಾರಲ್ಲಿ ಬಂದ್ರೆ ಈ ಥರ ಪ್ಲೇಸ್ ಕಾಣಿಸುತ್ತೆ. ಟ್ರಾಫಿಕ್ ಹೆವಿ ಟ್ರಾಫಿಕ್ಕು, ನೀವು ಫಿಕ್ಸ್ ಆಗಿಬಿಡ್ಬೇಕು, ಕರೆಕ್ಟ್ ಪ್ಲ್ಯಾನ್ ಮಾಡ್ಕೊ ಬರ್ರಿ. ಇಲ್ಲಾಂದರೆ ಈ ಥರ ವ್ಯೂ ಮತ್ತು ಹೆಚ್ಚು ಕಮ್ಮಿ ಪ್ಲೇಸಸ್ ಮಿಸ್ ಆಗ್ಬೋದು. ಯಾಕೆಂದರೆ ಟ್ರಾಫಿಕ್ ಇರುತ್ತೆ. ನೀವು ಎಷ್ಟು ದಿವಸ ರಜಾ ಹಾಕ್ಕೊಂಡು ನೋಡೋಕೆ ಬರ್ತೀರೋ ಅಷ್ಟು ಚೆನ್ನಾಗಿ ವ್ಯೂ ಬರುತ್ತೆ ಮತ್ತು ಅಷ್ಟು ಚೆನ್ನಾಗಿ ನೋಡ್ಬೋದು ನೀವು. ಮತ್ತು ಆ ಪ್ಲೇಸ್ ಮಿಸ್ ಆಗುತ್ತೆ, ಈ ಪ್ಲೇಸ್ ಮಿಸ್ ಆಗುತ್ತೆ ಅನ್ನೋದು ಯಾವುದೇ ರಗಳೆ ಇರಲ್ಲ. ಎಷ್ಟು ಟ್ರಾಫಿಕ್ ಇದೆ, ಆರಾಮಾಗಿ ಚಿಲ್ಲಾಗಿ ಬರ್ಬೇಕು ನೀವು ನೋಡೋಕ್ಕೆ. ಹಲೋ ಗೈಸ್, ಮುನ್ನರಾಗಿದ್ದೀವಿ ಕಾಫಿ ಎಸ್ಟೇಟಲ್ಲಿ. ಟೀನಾ? ಓಕೆ, ಸಾರಿ ಗೈಸ್, ಬಾಯ್ ಗೈಸ್. ನಾವು ಇಲ್ಲಿ ಮುನ್ನಾರಿಗೆ ಬಂದಾಗ ತಮಿಳ್ನಾಡವರು ಮತ್ತು ಕೇರಳವರೇ ಜಾಸ್ತಿ ಜನ ಇದ್ರು. ಅವರು ಬೇರೆ ದಿವಸ ಬಂದಿದ್ರೆ ಚೆನ್ನಾಗಿರೋದು. ಅವರು ಶನಿವಾರ ಭಾನುವಾರನೇ ಬಂದಿದ್ದಾರೆ. ನಮಗಂತೂ ಸಿಕ್ಕಾಪಟ್ಟು ಬೇಜಾರಾಗೋಯ್ತು. ಅವರು ಹಿಂದೆ ದಿವಸನೇ ಬರಬೇಕು ಅಂತ. ಇಲ್ಲಿ ಹಾರ್ಸ್ ರೈಡ್ ಎಲ್ಲ ನಡೀತಾ ಇದೆ, ಬಟ್ ಹಾರ್ಸ್ ರೈಡ್ ಅಷ್ಟು ವರ್ತಿಲ್ಲ. ಜಿಪ್ ಲೈನು ಮತ್ತು ಗ್ಲಾಸ್ ಬ್ರಿಡ್ಜ್ಗೆ ಹೋಗೋಣ ಅಂತ ಬಂದ್ವಿ. ಆದರೆ ಇಲ್ಲಿ ಜನ ನೋಡಿಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಏನಾದ್ರು ಅದಕ್ಕೆ ಅಂತ ಸ್ಪೆಂಡ್ ಮಾಡಿದ್ರೆ ನಾವು ಅದಕ್ಕೆ ಅಂತ ಒನ್ ಡೇ ಫುಲ್ಲು ಸ್ಪೆಂಡ್ ಮಾಡಬೇಕಾಗುತ್ತೆ. ಅದಕ್ಕೆ ಅದು ಸ್ಕಿಪ್ ಮಾಡಿಬಿಟ್ಟು ಇವಾಗ ಎಕೋ ಪಾಯಿಂಟ್ಗೆ ಹೋಗ್ತೀವಿ. ಇವಾಗ ನಾವು ಬಂದಿದ್ದೀವಿ ಮುನ್ನಾರ್ ಎಕೋ ಪಾಯಿಂಟ್. ಯಾವ ಥರ ನೋಡಿ ಸಕ್ಕತ್ತಾಗಿದೆ, ನೀವು ಬಂದರೆ ಕ್ರೇಜಿಯಾಗಿರುತ್ತೆ. ಕ್ರೇಜಿ, ಒಳ್ಳೆ ವ್ಯೂ ಪಾಯಿಂಟ್ ಮಸ್ತಾಗಿದೆ. ಆರಾಮಾಗಿ ಬರಬೇಕಿಲ್ಲಿ ನೋಡ್ರಿ, ಕಣ್ಣು ತುಂಬ್ಕೊತೀವಿ. ಸಕ್ಕತ್ತಾಗಿದೆ. ಬೋಟ್ ರೈಡ್ ಎಲ್ಲ ಇದೆ. ಎಂಟ್ರೆನ್ಸ್ 60 ರೂಪಾಯಿ ಎಲ್ಲ. ಇಲ್ಲಿ ಯಾರು ರೀಲ್ಸ್ ಎಲ್ಲ ಮಾಡಿಕೊಂಡು ಯಾರೋ ಕಪಲ್ಸ್ ಎಲ್ಲ ಗರ್ಲ್ಸ್ ಎಲ್ಲ ಕ್ಲೀನಾಗಿದೆ. ನಮ್ಗೆ ಇವಾಗ ಅದು ಸವಾಸ ಬೇಡ, ನಾವು ಇವಾಗ ಮುಂದಕ್ಕೆ ಹೋಗೋಣ ಬನ್ನಿ. ನಿಮಗೂ ಅದಕ್ಕಾಗಿ ಬರೋಲ್ಲ ಯಾಕೋ ಗೈಸ್. ಇನ್ನೊಂದೇನೆಂದರೆ ಕಾರಲ್ಲಿ ಏನಾದ್ರು ಬಂದರೆ ನಾವು ಪಕ್ಕಾ 100% ಟ್ರಾಫಿಕ್ ಜಾಸ್ತಿ ಸಿಕ್ಕಾಪಟ್ಟೆ. ಹಿಂಗೆ ಅಂದರೆ ಮಿನಿಮಮ್ 3 ಅವರ್ ಇಲ್ಲ 2 ಅವರ್ ತೊಗೊಂಡೋಗ್ತೈತೆ ಒಂದು ಟ್ರಾಫಿಕ್ಕಿಗೆ. ಆ ಥರ ಇದೆ ಒಂದು ಟ್ರಾಫಿಕ್ಕು. ತಲೆ ಕೆಟ್ಟೋಗುತ್ತೆ. ಯಾಕೆ ತಾನೇ ಬಂದ್ವಿ ಅನಿಸ್ಬಿಡುತ್ತೆ. ಏನಂದರೆ ಒಂದು ಪಾಯಿಂಟ್ ಎಕೋ ಪಾಯಿಂಟ್ ಬಂದರೆ ಇಲ್ಲ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಕ್ಕಾಗಲ್ಲ, ಮತ್ತು ಇನ್ನೊಂದು ಅದೇ ಥರ ಹೋಗೋಕ್ಕಾಗಲ್ಲ. ಅದಷ್ಟು ಎಷ್ಟಾಗುತ್ತೋ ಅಷ್ಟು ಬೇಗ ಪ್ಲ್ಯಾನ್ ಮಾಡಿಕೊಂಡು ಈ ಪಾಯಿಂಟಿಗೆ ಬರಬೇಕು ಗೈಸ್. ಬರೀ ಇದೊಂದು ಮಾತ್ರ ಬೋಟಿಗೆ ಮಾತ್ರ 400 ಅಂತೆ. ನೋಡಿ ಕಾಸ್ಟ್ಲಿ ಆಯಿತು ಯಾಕೋ. ಇದು ಬರೀ ಇಷ್ಟು ಮಾತ್ರ ಹೋಗೋದಕ್ಕೆ ಚೆನ್ನಾಗೈತೆ. ಎಕೋ ಪಾಯಿಂಟ್ ಅಂದರೆ ಕಿಚ್ಚಿತ ಅಷ್ಟು ಸೌಂಡ್ ಬರುತ್ತಂತೆ. ನೋಡೋಣ ಯಾವ ಥರ ಸೌಂಡ್ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಬರಲಿ ತೋರಿಸ್ತೀನಿ ಬಲ್ಲಿ ಕೊಡಿ. ಸಕ್ಕದಾಗಿ ಬರ್ತಾ ಇದೆ ಪಾಯಿಂಟ್ ಅಂದರೆ ಅದಕ್ಕೆ ಎಕೋ ಕೇಳಿಸ್ತದೆ. ಎಕೋ ಅಂದರೆ ಜಾಸ್ತಿ ಎಕೋ ಕೇಳಿಸ್ತಲ್ಲ, ಜಾಸ್ತಿ ಕೇಳಿಸ್ಬೇಕು ನಿಮಗೆ. ಹಾಂ, ಮಾಡೋಣ ಅಂದರೆ ಫಸ್ಟ್ ಹೇಳ್ತೀನಿ. ರೂಲ್ಸ್ ಐತೆ ಇಲ್ಲೇ ಇರಲಿ ಗೈಸ್. ಈ ಪಾಯಿಂಟ್ ಬಂದುಬಿಟ್ಟು ಎಕೋ ಪಾಯಿಂಟ್ ಅಂತ ಏನೋ ಎಲ್ಲ ಸೌಂಡ್ ಎಲ್ಲ ಮಾಡ್ತಾ ಇದ್ದಾರೆ. ನಾವು ಒಂದ್ಸಲ ಟ್ರೈ ಮಾಡ್ತೀವಿ. ಕರ್ನಾಟಕ ಹಂಗೆಲ್ಲ ಅನ್ಬೇಡಣ. ನೀನೇ ಫುಲ್ಲು ಸರೌಂಡಿಂಗು ಯಾವ ಥರ ಇದೆ, ಕ್ರೇಜಿಯಾಗಿದೆ. ಇದು ಇನ್ನೂ 2x ಹಾಕಿರೋದು. ಇಷ್ಟೇ ಝೂಮ್ ಆಗೋದು ನೋಡಿ. ಸಕ್ಕತ್ತಾಗಿದೆ ವ್ಯೂ ಪಾಯಿಂಟ್ ಅಂತ ನೋಡಿ. ನೀವು ಅಬ್ಸರ್ವ್ ಮಾಡಿ ಯಾವ ಥರ ಇದೆ. ಬೋಟಿಂಗ್ ಎಲ್ಲ ಇದೆ, ಬೋಟಿಂಗ್ ಆಡ್ಬೋದು. ಚೆನ್ನಾಗಿದೆ, ಕ್ರೇಜಿಯಾಗಿದೆ ಒಟ್ಟಿನಲ್ಲಿ. ನೆಕ್ಸ್ಟು ಯಾವ ಪ್ಲೇಸ್ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಹೇಳ್ತೀವಿ.
ಇದಿಷ್ಟು ಈ ಪ್ಲೇಸು. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.